ಇಲ್ಲಾಂದ್ರೆ ನಾಳೆಂತ ಎಲ್ಲರೂ ಕೂಡ ಚುನಾವಣೆ ಕರ್ತವ್ಯ ಮಾಡೋಣ ಅಂತ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 49 ವರ್ಷಗಳ ಕಾಲ ನಮ್ಮ ಗ್ರಾಮ ಸೇವಕರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಇವರ ಸೇವೆಯನ್ನ ಬಹಳ ಹೆಚ್ಚಿನಾಗಿ ಬಳಸ್ಕೊಂತಾ ಇದೆ. ಒಂದು ನೋವಿನ ಸಂಗತಿ ಏನಂದ್ರೆ ಇಲ್ಲಿ ಕೂಡ ಗೌರವಧನ ಅಂತ ಹೇಳ್ತಿದ್ದಾರೆ ಹೊರತು ಇಲ್ಲಿವರೆಗೂ ಕೂಡ ಗೌರವಧನ ಅಂತ ಹೇಳ್ತಾರೆ, ವೇತನ ಅಂತ ಬಳಸ್ತಾ ಇಲ್ಲ ಪದ. ನಮ್ಗೆ ಗೌರವಧನ ಬೇಡ, ನಮ್ಗೆ ಸರ್ಕಾರದ ಗೌರವಧನ ಬೇಡ, ವೇತನ ಮಾಡಿ. ಆ ವೇತನ ಪರಿಷ್ಕಾರ ಆಗ್ಬೇಕಪ್ಪ ಅಂದ್ರೆ, ವೇತನ ಮಾಡ್ಬೇಕಂದ್ರೆ ನಮ್ಗೆ ಗ್ರಾಮ ಸೇವಕರಿಗೆ ಡಿ ಗ್ರೂಪ್ ಮಾಡಬೇಕು. ಗ್ರಾಮ ಸೇವಕರಿಗೆ ಡಿ ಗ್ರೂಪ್ ಮಾಡಿದ್ರೆ ಮಾತ್ರ ವೇತನ ಅಂತ ಬರುತ್ತೆ. ಗ್ರಾಮ ಸೇವಕರಿಗೆ ಸೇವಾ ಭದ್ರತೆ ಅಂತ ಮಾಡಿದ್ರೆ ಮಾತ್ರ ವೇತನ ಅಂತ ಬರುತ್ತೆ. ನಾವೀಗಾಗಲೇ ಬೆಳಗಾಮಲ್ಲಿ ಹೋರಾಟ ಮಾಡಿದ್ವಿ. ಬೆಳಗಾಮಲ್ಲಿ ಹೋರಾಟ ಮಾಡಿದ ಪಾದಯಾತ್ರೆಗೆ ರಾಜ್ಯ ಸರ್ಕಾರ ಮಾನ್ಯ ಕಂದಾಯ ಸಚಿವರು ಬಂದು ಸೇವಾ ಭದ್ರತೆಗೆ ಭರವಸೆ ಕೊಟ್ಟು ಬಂದಿದ್ದಾರೆ. ಕೊಟ್ಟ ಮಾತಿನಂತೆ ಮಾನ್ಯ ಕಂದಾಯ ಸಚಿವರು ಸೇವಾ ಭದ್ರತೆಗೆ ಮತ್ತು ಡಿ ಗ್ರೂಪ್ಗೆ ಶಿಫಾರಸು ಮಾಡಿದರೆ ಕಡ್ತನ. ಅದು ಫೈನಾನ್ಸ್ ಇಲಾಖೆಗೆ ಬಂದಿದೆ, ಕಾನೂನು ವಿಭಾಗದಲ್ಲಿ ಬಂದಿದೆ. ಈಗಾಗಲೇ ಕಾನೂನು ವಿಭಾಗದಲ್ಲಿ ಡಿ ಗ್ರೂಪ್ ಮತ್ತು ಸೇವಾ ಭದ್ರತೆಗೆ ಎರಡು ಕೂಡ ಒಪ್ಪಿಗೆ ನೀಡಿ ಅದು ಕಡ್ತ ನಮ್ಮ ಮದರ್ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆಗೆ ಬಂದಿದೆ. ಕಂದಾಯ ಇಲಾಖೆಗೆ ಬಂದಿರೋದ್ರಿಂದ ಮಾನ್ಯ ಕಂದಾಯ ಸಚಿವರು ತೀರ್ಮಾನ ತಗೊಂಡು ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ತಗೊಂಡು ಡಿ ಗ್ರೂಪ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ಇವತ್ತು ರಾಜ್ಯದಲ್ಲಿ 10,405 ಜನ ಗ್ರಾಮ ಸೇವಕರು ಅವರ ಜೀವನಗಳು ಚಿಂತಾಜನಕವಾಗಿದ್ದಾವೆ. ಸರಿಯಾದ ರೀತಿಯಲ್ಲಿ ನಾವು ಬದುಕು ಕೊಟ್ಕೊಳ್ಳಕ್ಕಾಗಿಲ್ಲ. ಕೇವಲ 13,000 ವೇತನದಲ್ಲಿ ನಾವು ಹೆಂಗೆ ಜೀವನ ಮಾಡಬೇಕು? ಹಂಗಾಗಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ನಾವು ಅನಿರ್ದಿಷ್ಟ ಮುಷ್ಕರ ಏನ್ ಕುತ್ಕೊಂಡಿದೀವಿ, ಎಂತ ಸಂದರ್ಭದಲ್ಲೂ ಕೂಡ ಗ್ರಾಮ ಸೇವಕರ ಬೇಡಿಕೆಯನ್ನು ಈಡೇರಿಸೋವರೆಗೂ ಎದ್ದೋಗೋ ಪರಿಸ್ಥಿತಿನೇ ಇಲ್ಲ. ಸಚಿವರಿಂದ ಏನಾದರೂ ಸ್ಪಂದನೆ ಸಿಕ್ಕಿದೆ? ಈಗ ಮಾನ್ಯ ಕಂದಾಯ ಸಚಿವರು ಕೃಷ್ಣಬೈಗೌಡರು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು ಬೆಳಗಾಂ ಅಧಿವೇಶನದಲ್ಲಿ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಕಡತಕ್ಕೆ ಸಂಬಂಧಪಟ್ಟಾಗೆ ಬಹಳ ವಸ್ತುನಿಷ್ಠವಾಗಿ ಅವರು ನಮಗೆ ಸ್ಪಂದಿಸಿದ್ದಾರೆ, ಎರಡನೇ ಮಾತೇ ಇಲ್ಲ. ಆದ್ರೆ ಕಡತ ಫೈನಾನ್ಸ್ ಅಲ್ಲಿ ಇದೆ. ಕಡತ ಫೈನಾನ್ಸ್ ಅಲ್ಲಿಂದ ಫೈನಾನ್ಸ್ಗೆ ಮಾನ್ಯ ಮುಖ್ಯಮಂತ್ರಿ ಸಚಿವರಾಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ನಮ್ದು ಡಿ ಗ್ರೂಪ್ ಮಾಡಿ ಅಂತ. ಸರ್, ಈಗ ಸಚಿವರು ಬರೋ ತರ ಏನಾದ್ರು ಇದೆಯಾ? ಸಚಿವರಿಗೂ ಡಿಮ್ಯಾಂಡ್ ಮಾಡ್ತಾ ಇದೀವಿ. ನಾವು SC ST ಜನಾಂಗ ಜಾಸ್ತಿ ಇರೋದ್ರಿಂದ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನು ಇಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಅವರು ಕೂಡ ಸ್ಪಂದಿಸಬೇಕು. ನಾವು SC ST ಜಾಸ್ತಿ ಇದೀವಿ. ಸಮಾಜ ಕಲ್ಯಾಣ ಸಚಿವರು ಬರಬೇಕು, ಕಂದಾಯ ಸಚಿವರು ಬರಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕು, ಮತ್ತು ನಾವು ಕಾರ್ಮಿಕ ಇಲಾಖೆಗೆ ಸಂಬಂಧ ಬರ್ತೀವಿ. ಯಾಕಂದ್ರೆ ನಮ್ಗೆ ಗೌರವಧನ ಕೊಡ್ತಾ ಇದ್ದೀನಿ. ಇವತ್ತು ನಮ್ಮನ್ನು ಕಾರ್ಮಿಕರಂತ ಪರಿಗಣಿಸ್ತಾರೆ. ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಕೂಡ ಇಲ್ಲಿ ಬರ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದ್ವಿ. ರಾಜ್ಯದ 31 ಜಿಲ್ಲೆ 176 ತಾಲೂಕಿಂದ ಎಲ್ಲ ನಮ್ಮ ಗ್ರಾಮ ಸೇವಕರು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ